ದೊಡ್ಡಬಳ್ಳಾಪುರದಲ್ಲಿ ಬರೀ ಪಲಾವ್ ಮಾತ್ರ ಫೇಮಸ್ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಸಿಗೋ ದೊಡ್ಡಬಳ್ಳಾಪುರ ಸ್ಪೆಷಲ್ ದೋಸೆನ ನೀವು ಮಿಸ್ ಮಾಡದೆ ಟ್ರೈ ಮಾಡಿ, ಪಕ್ಕ ಫಿದಾ ಆಗೋದಂತೂ ಗ್ಯಾರಂಟಿ. ಅಷ್ಟೇ ಅಲ್ಲದೆ ಈ ಜಾಗದಲ್ಲಿ ಸಿಗೋ ಹೋಳಿಗೆ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಇದು ಕೂಡ ಅಲ್ಟಿಮೇಟ್ ಆಗಿತ್ತು. ಇನ್ನ ರೈಸ್ ಬಾತ್ ವಿಚಾರಕ್ಕೆ ಬಂದ್ರೆ ಬಹಳನೇ ಫ್ಲೇವರ್ಫುಲ್ ಆಗಿರುತ್ತೆ. ಯಾವ್ದಪ್ಪ ಈ ಜಾಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಶ್ರೀ ಮಂಜುನಾಥ ಟಿಫನ್ ರೂಮ್ ಅಂದ್ಬಿಟ್ಟು ಕಳೆದ 43 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ನಗರದ ಪೇಟೆ ಅಪೋಸಿಟ್ ಮಹೇಶ್ ಟಿಫನ್ ರೂಮ್ ಈ ಜಾಗ ಲೊಕೇಟ್ ಆಗಿದೆ. ಮೊದಲಿಗೆ 2 ಹಾಫ್ ರೈಸ್ ನ ತಗೊಂಡ್ವಿ. ಅದರಲ್ಲಿ ರೈಸ್ ಬಾತ್ ಅಂತೂ ಸಿಕ್ಕಾಪಟ್ಟೆ ಫ್ಲೇವರ್ಫುಲ್ ಆಗ ಚಟ್ನಿ ಒಟ್ಟಿಗೆ ತಿಂತಾ ಇದ್ರೆ ಸೂಪರ್ ಆಗಿತ್ತು. ಅದಕ್ಕೆ ಟಕ್ಕರ್ ಕೊಡಂಗೆ ಚಿತ್ರಾನ್ನ ಕೂಡ ನೆಕ್ಸ್ಟ್ ಲೆವೆಲ್ ಆಗಿತ್ತು ಗುರು. ತಿಂತಾ ಇದ್ರೆ ಫ್ಲೇವರ್ಫುಲ್ ಆಗಿ ಸೂಪರ್ ಆಗಿತ್ತು ಇದು ಕೂಡ. ಇನ್ನು ದೋಸೆ ವಿಚಾರಕ್ಕೆ ಬಂದ್ರೆ ಇಲ್ಲಿ ಮಸಾಲೆ ದೋಸೆ, ಸೆಟ್ ದೋಸೆ, ಪ್ಲೈನ್ ದೋಸೆ ಎಲ್ಲಾನು ಸಿಗುತ್ತೆ. ಆದ್ರೆ ಅವ್ರು ನಮಗೆ ಸಜೆಸ್ಟ್ ಮಾಡಿದ್ದು ದೊಡ್ಡಬಳ್ಳಾಪುರದ್ದು ಫೇಮಸ್ ಸ್ಪೆಷಲ್ ದೋಸೆ ಇದೆ, ಅದನ್ನ ಟ್ರೈ ಮಾಡಿ ಅಂತ. 2 ಕಡೆ ದೋಸೆನ ಚೆನ್ನಾಗಿ ರೋಸ್ಟ್ ಮಾಡಿ ತುಪ್ಪ ಹಾಕಿರ್ತಾರೆ. ಆಮೇಲೆ ಅದ್ರ ಮೇಲೆ ಚಿತ್ರಾನ್ನ ಇಟ್ಟು, ಆಲೂಗಡ್ಡೆ ಪಲ್ಯ ಇಟ್ಟು, ಒಂದ್ ಸ್ವಲ್ಪ ಕಳ್ಳೆ ಬೀಜ ಉದುರಿಸ್ಬಿಟ್ಟು ಕೊಡ್ತಾರೆ ಗುರು. ನೋಡೋದಕ್ಕೇನೆ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಗೊತ್ತು, ಆದ್ರೆ ತಿನ್ನೋವಾಗ ಟೇಸ್ಟ್ ಹೇಗಿತ್ತು ಅಂತಂದ್ರೆ ಬಹಳ ಅದ್ಭುತವಾಗಿತ್ತು. ಒಂದು ಪರ್ಫೆಕ್ಟ್ ರೋಸ್ಟು, ಕ್ರಿಸ್ಪಿ ಟೆಕ್ಸ್ಚರು, ಮಧ್ಯದಲ್ಲಿ ಚಿತ್ರಾನ್ನ ಮತ್ತೆ ಆಲೂಗಡ್ಡೆ ಪಲ್ಯ ಫಿಲ್ಲಿಂಗ್ ಇರೋದ್ರಿಂದ ತಿನ್ನೋವಾಗ ಟೇಸ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಇದನ್ನಂತೂ ಹೈಲಿ ಸಜೆಸ್ಟ್ ಮಾಡ್ತೀನಿ, ನೀವು ಮಿಸ್ ಮಾಡದೆ ಟ್ರೈ ಮಾಡಬೇಕು. ಟೈಮ್ ಆಗ್ತಾ ಆಗ್ತಾ ಸಿಕ್ಕಾಪಟ್ಟೆ ಜನ ಕೂಡ ಇಲ್ಲಿ ಸೇರ್ತಾರೆ. ಕೊನೆಯದಾಗೊಂದು ಹೋಳಿಗೆನ ಟ್ರೈ ಮಾಡಿದ್ವಿ. ಸರ್ಪ್ರೈಸಿಂಗ್ಲಿ ಇದು ಕೂಡ ಸೂಪರ್ ಆಗಿತ್ತು. ಜಾಗ ನೆನಪಿದೆಯಲ್ಲ, ದೊಡ್ಡಬಳ್ಳಾಪುರಕ್ಕೆ ಹೋದವಾಗ ಈ ಜಾಗನ ಮಿಸ್ ಮಾಡದೆ ವಿಸಿಟ್ ಮಾಡಿ.